ಪ್ರಥಮ ಪಿಯುಸಿ ಕನ್ನಡ ನಾಟಕ ಬೋಳೆ ಶಂಕರ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ. ವಾಕ್ಯ 1. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ನಾಟಕದ ಮೊದಲ ದೃಶ್ಯದಲ್ಲಿ ಸೂತ್ರಧಾರನಾದ ಕೋಡಂಗಿ ಮತ್ತು ಭಾಗವತರ ನಡುವೆ ಸಂಭಾಷಣೆ ಆರಂಭವಾಗುತ್ತದೆ. ಹಳೆ ಕತೆ ಬೇಡ, ಹಿಂದೆ ನಡೆದದ್ದು ಅಲ್ಲ, ಈಗ ಹಾಲಿ ನಡೆಯುತ್ತಿರೋ ಕಥೆಯೂ ಅಲ್ಲ, ಮುಂದೆ ನಡೆಯಬೇಕಾದ ಕತೆ ಹೇಳಬೇಕೆಂದು ನಿರ್ಧರಿಸಿದ್ದಾಯಿತು. ಒಂದಾನೊಂದು ಊರು, ಅಂದರೆ ಶಿವಪುರ. ಅಲ್ಲಿ ಕೋಡಂಗಿಯ ಮಿತ್ರ ಉರ್ಫ್ ಯಜಮಾನನ ಕತೆ. ಅವನ ಹೆಸರು ಬೆಪ್ತಕಡಿ. ಬೋಳೆ ಶಂಕರ ಕೋಡಂಗಿ ಅವನಲ್ಲಿ ಕೆಲಸಕ್ಕಿದ್ದ. ಅವನ ಸಂಬಳ ಎಷ್ಟೆಂದರೆ ದಿನಕ್ಕೆ ಕೆನ್ನೆ ಮೇಲೆ 15. ಅದನ್ನು ತಕೊಂಡು ಏನು ಮಾಡ್ತೀಯ ಎಂಬ ಭಾಗವತನ ಪ್ರಶ್ನೆಗೆ ಕೋಡಂಗಿ ಮೇಲಿನಂತೆ ಉತ್ತರಿಸುತ್ತಾನೆ. ಸ್ವಾರಸ್ಯ. ನಾಟಕದಲ್ಲಿ ಬುದ್ಧಿವಂತರೆನಿಸಿಕೊಂಡು ದಡ್ಡತನ ತೋರುವವರಿಗೆ ಆಗುವ ಸ್ಥಿತಿಯ ಪರಿಚಯ ಇಲ್ಲಿದೆ. ವಾಕ್ಯ 2. ಇವನಿಗೇನು ಹೆಂಡತಿನೇ ಮಕ್ಕಳೇ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಬೋಳೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಪಿಶಾಚಿಗಳ ಪ್ರಚೋದನೆಯಿಂದ ಬೆಟ್ಟದ ಮೇಲಿಂದ ಹಾರುವ ಆಸೆಯಾಗುತ್ತದೆ. ಒಮ್ಮೊಮ್ಮೆ ಪಿಶಾಚಿಗಳಿಂದ ಈ ರೀತಿ ಆಗೋದಿದೆ. ನಿಮ್ಮನ್ನು ನೋಡಿ ನನಗೆ ನಗಬೇಕೆನಿಸಿದೆ ಎಂದು ಬೆಪ್ತಕಡಿ ಹೇಳುತ್ತಾನೆ. ಈ ಮಾತಿನಿಂದ ಅವರೆಲ್ಲ ಕೋಪಗೊಳ್ಳುತ್ತಾರೆ. ಸರ್ದಾರ ಸೋಮಣ್ಣನಂತೂ ಆಸ್ತಿಯನ್ನು 3 ಭಾಗ ಮಾಡಿ 1 ಭಾಗ ನೀ ತಗೋ ಅಂದಾಗ ಸರ್ದಾರನ ಹೆಂಡತಿ ಬೋಳೆ ಶಂಕರನಿಗೆ 1 ಭಾಗವಾದರೂ ಯಾಕೆ ಎಂದು ವಾದಿಸುತ್ತಾ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ. ಬೋಳೆ ಶಂಕರನಿಗೆ ಹೆಣ್ಣು ಕೊಡುವಂತಹ ಉದಾರಿಗಳಿಲ್ಲ. ತಿರುಪೆ ಹುಡುಗಿ ಕೂಡ ಇವನನ್ನು ಮದುವೆಯಾಗುವುದಕ್ಕೆ ದಯಮಾಡಿ ಒಪ್ಪುವುದಿಲ್ಲ ಎಂದು ಸರ್ದಾರನ ಹೆಂಡತಿಯ ಅಭಿಪ್ರಾಯ. ವಾಕ್ಯ 3. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಸೈತಾನ ದೊರೆ ಬೋಳೆ ಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆತನ್ನಿ ಅಂತ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿರುತ್ತಾನೆ. ಒಂದೊಂದು ಪಿಶಾಚಿಯು ಒಬ್ಬ ಬೆನ್ನು ಹತ್ತುತ್ತವೆ. ಆದರೆ ಬೋಳೆ ಶಂಕರನ ಅಣ್ಣಂದಿರೇ ವಾಸಿ. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು. ಈ ಪಿಶಾಚಿಯ ಅಣ್ಣಂದಿರು ತಲೆ ತೂರಿಸಿಕೊಳ್ಳುವ ಮೊದಲೇ ಬೋಳೆ ಶಂಕರನ ಅಣ್ಣಂದಿರು ವಶವಾದರು ಎಂದು ಮೊದಲ ಪಿಶಾಚಿ ಹೇಳುತ್ತದೆ. ಸ್ವಾರಸ್ಯ. ಬೆಪ್ತಕಡಿ ಬೋಳೆ ಶಂಕರ ಮಹಾಪಾಕಡ. ಅವನ ಪಂಚೇಂದ್ರಿಯಗಳು ಎಲ್ಲರಿಗಿಂತ ಚುರುಕು ಎಂಬುದು ಮೊದಲ ಪಿಶಾಚಿಯ ಅಭಿಪ್ರಾಯ. ವಾಕ್ಯ 4. 1 ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಬೋಳೆ ಶಂಕರ ಹಾಗೂ ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆತರಲು ಸೈತಾನನಿಂದ ಕಳುಹಿಸಲ್ಪಟ್ಟ ಪಿಶಾಚಿಗಳಲ್ಲಿ ಮೊದಲ ಪಿಶಾಚಿ ಬೋಳೆ ಶಂಕರನ ಬೆನ್ನು ಹತ್ತುತ್ತದೆ. ಆದರೆ ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವೀಸ್ ಆದ ಅದರ ಅನುಭವಕ್ಕೆ ಮಸಿ ಬಳಿಯುವಂತಹ ಬೋಳೆ ಶಂಕರನಂತವರನ್ನು ಅದು ನೋಡಿರಲಿಲ್ಲ. ಹೊಲದಲ್ಲಿ ಉಳುತ್ತಿದ್ದ ಬೋಳೆ ಶಂಕರ ಮರದ ನೆರಳಿನಲ್ಲಿ ರೊಟ್ಟಿ ಗಂಟು ಇಟ್ಟಿದ್ದ. ಅದನ್ನು ಪಿಶಾಚಿ ಕದಿಯುತ್ತದೆ. ಹಸಿದು ಬೋಳೆ ಶಂಕರ ಉಳೋದು ನಿಲ್ಲಿಸಿ ರೊಟ್ಟಿ ಹುಡುಕುವನು. ಅದು ಕಾಣದಿದ್ದಾಗ ತಾನೇ ಮೊದಲಿನಂತೆ ಸಮಾಧಾನದ ಮಾತುಗಳನ್ನು ಹೇಳಿಕೊಂಡು ಕೆಲಸಕ್ಕೆ ಹೋಗುವನು. ಸ್ವಾರಸ್ಯ. ರೊಟ್ಟಿ ಯಾರು ಕದ್ದರೆಂದು ಶಂಕರ ಬೈದಾಡುತ್ತಾನೆ. ಆಗ ಅದೇ ಮಾರ್ಗವಾಗಿ ಅವನ ಮನಸ್ಸು ಪ್ರವೇಶಿಸುವ ಪಿಶಾಚಿಯ ಬಯಕೆ ಹುಸಿಯಾಗುತ್ತದೆ. ವಾಕ್ಯ 5. ನಾನೇನಾದರೂ ರಾಜನಾದರೆ ನಿಮ್ಮಂತ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಬೋಳೆ ಶಂಕರ ಉಳುತ್ತಿದ್ದಾಗ ಅವನು ಮರದ ನೆರಳಿನಲ್ಲಿ ಇಟ್ಟಿದ್ದ ರೊಟ್ಟಿಯನ್ನು ಪಿಶಾಚಿ ಕದಿಯುತ್ತದೆ. ಆದರೂ ಅವನು ಬೇಸರಿಸದೆ ಕೆಲಸ ಮುಂದುವರಿಸುತ್ತಾನೆ. ಅವನ ಮುಂದೆ ಪಾನಕ ಇಟ್ಟಾಗ ಅದನ್ನು ಕುಡಿದು ಹೊಟ್ಟೆ ನೋವಾದರೂ ಪುನಃ ಕೆಲಸಕ್ಕೆ ಹೋಗುವನು. ಆಗ ಪಿಶಾಚಿ ಮನುಷ್ಯರಂತೆ ವೇಷ ಬದಲಿಸಿ ಅವನೆದುರಿಗೆ ಬಂದು 2 2 ಸೇರಿ 5 6 ಆಗುವ ಆಟ ಕಲಿಸ್ತೀನಿ ಬಾ ಎನ್ನುತ್ತದೆ. ಅದಕ್ಕವನು ಬೇಡ ಅಂದಾಗ
ಕರೆಯುವ ಆಟ ಆಡೋಣವಾ ಎನ್ನುತ್ತದೆ. ನಿನ್ನ ಹತ್ತಿರ 10 ರೂಪಾಯಿ ಇದೆ, 5 ತನಗೆ ಕೊಟ್ಟರೆ ಎಷ್ಟಾಯಿತು ಎಂದು ಕೇಳುತ್ತದೆ. ನಾನು 5 ರೂಪಾಯಿ ಕೊಡುವುದಿಲ್ಲವೆಂದು ಹೇಳುತ್ತದೆ. ಕೊಡದಿದ್ದರೆ ಕದಿತೀನಿ ಎನ್ನುತ್ತದೆ. ಅದಕ್ಕೆ ಬೋಳೆಶಂಕರ ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ಎಂದು ಹೇಳುತ್ತಾ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಈ ಪಿಶಾಚಿಯಂತಹ ನರಭಕ್ಷಕರು ಕೆಲಸಗಳ್ಳರಿರುವ ದೇಶವನ್ನು ಶಿವನೇ ಕಾಯಬೇಕು ಎಂಬ ಅರ್ಥದಲ್ಲಿ ಬೋಳೆಶಂಕರ ಹೇಳುತ್ತಾನೆ. ವಾಕ್ಯ 6: ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಗಳವಾಡಿ ಪಾಲಿಗೆ ಬಂದದ್ದನ್ನು ತೆಗೆದುಕೊಂಡು ದೇಶ ಆಳ್ತೀವಿ ಅಂತ ಹೋದವರು ಪಿಶಾಚಿಗಳ ಕುಮ್ಮಕ್ಕಿನಿಂದ ಪುನಃ ಬೆಪ್ತಕಡಿಯ ಮನೆಗೆ ಬರುತ್ತಾರೆ. ಸರ್ದಾರ ಸೋಮಣ್ಣ, ಸಾಹುಕಾರ ಕಾಮಣ್ಣ ಅವರ ಹೆಂಡತಿಯಂದಿರು ಬೋಳೆಶಂಕರನ ಮನೆಯಲ್ಲಿ ಐಷಾರಾಮವಾಗಿ ಅಡುಗೆ ಮಾಡುತ್ತಿದ್ದಾರೆ. ಮನೆಗೆ ಬಂದ ಬೋಳೆಶಂಕರ ಅಣ್ಣಂದಿರ ಪರಿವಾರ ತಿರುಗಿ ಬಂದಿರುವುದರಿಂದ ಸಂತೋಷ ಪಡುತ್ತಾನೆ. ಒಬ್ಬನ ಜೀವನದಲ್ಲಿ ಇಂತಹ ಸುದಿನಗಳು ಬರೋದು ಅಪರೂಪ. ಜೊತೆಗೆ ಕುಳಿತು ಊಟ ಮಾಡಿ ಎಷ್ಟು ದಿನಗಳಾದವು. ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಅತ್ತಿಗೆಯರ ಹಸ್ತಗುಣದಿಂದ ಅಡುಗೆಯ ಮನೆಯಾಗಲೇ ಪರಿಮಳ ಭರಿತವಾಗಿದೆ ಎಂದು ಬೋಳೆಶಂಕರ ಖುಷಿ ಪಡುತ್ತಾನೆ. ಸ್ವಾರಸ್ಯ: ಹೆಣ್ಣು ಸಂಸಾರದ ಕಣ್ಣು ಎಂಬುದು ಹಾಗೂ ಗೃಹಿಣಿಯದ್ದ ಗೃಹದ ಲಕ್ಷಣವೇ ಬೇರೆ ಎಂಬುದು ಇದರಿಂದ ತಿಳಿದುಬರುತ್ತದೆ. ವಾಕ್ಯ 7: ಹಸಿರು ಸಾಮ್ರಾಜ್ಯದ ನಮ್ರಪ್ರಜೆ ಕಣಯ್ಯ ನಾನು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಗಳವಾಡಿ ಪಾಲಿಗೆ ಬಂದದ್ದು ತೆಗೆದುಕೊಂಡು ಹೋದ ಅಣ್ಣಂದಿರು ಪುನಃ ಪಿಶಾಚಿಗಳ ಕುಮ್ಮಕ್ಕಿನಿಂದ ಬೋಳೆಶಂಕರನ ಮನೆ ಸೇರುತ್ತಾರೆ. ಅಡುಗೆ ಸಿದ್ಧವಾದಾಗ ನೀನು ಕೊಟ್ಟಿಗೆ ಹತ್ತಿರ ಊಟಕ್ಕೆ ಕೂರು ಎಂದು ಹೇಳುತ್ತಾರೆ. ಅದಕ್ಕೆ ಅವನು ತಾನು ತೋಟದಲ್ಲೇ ಊಟ ಮಾಡಿ ಮಲ್ಕೋತೇನೆ ಎನ್ನುತ್ತಾನೆ. ತಮಗೆರಡು ಮನೆಯನ್ನು ಕಟ್ಟಿ ಕೊಡು ಎನ್ನುತ್ತಾರೆ. ಇದನ್ನೆಲ್ಲ ನೋಡಿದ ಕೋಡಂಗಿ, ಜೇಬು ನಿಂದು, ಅವರು ಖರ್ಚು ಮಾಡ್ತಾರಂತೆ, ಇದ್ಯಾವ ಸೀಮೆ ಲೆಕ್ಕ ಎಂದು ಆಕ್ಷೇಪಿಸಿದಾಗ ಬೋಳೆಶಂಕರ ಹಸಿರನ್ನು ನೋಡು, ಹಸಿರನ್ನು ಪ್ರೀತಿಸು, ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ, ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಕೊಳದ ತರ ಮಾಡುತ್ತದೆ. ನಾನು ಹಸಿರು ಸಾಮ್ರಾಜ್ಯದ ಪ್ರಜೆ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಜಗತ್ತು ಹೇಗೆ ಇರಲಿ, ಒಳ್ಳೆಯದನ್ನು, ಪರಿಶುದ್ಧತೆಯನ್ನು, ಹಸಿರನ್ನು ನಾವು ಪ್ರೀತಿಸುವ ಮನಸ್ಸು ಬೆಳೆಸಿಕೊಂಡರೆ ಅದರ ಕೊಳೆ ಕಾಣಲಾರದು. ವಾಕ್ಯ 8: ರಾಜಕುಮಾರಿಗೆ ಬಂದಿರೋದು ರಾಜರೋಗ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: 3 ದಿನಗಳಿಂದ ಹೊಟ್ಟೆ ನೋವಿನಿಂದ ರಾಜಕುಮಾರಿ ನರಳುತ್ತಿದ್ದಳು. ಯಾರ ವೈದ್ಯವೂ ಅವಳ ಮೇಲೆ ಪರಿಣಾಮ ಬೀರುತ್ತಿಲ್ಲ. ರಾಜನಂತೂ ಅವಳ ನೋವು ವಾಸಿ ಮಾಡಿದವರಿಗೆ ಇಡೀ ರಾಜ್ಯವಲ್ಲದೆ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಡಂಗೂರ ಸಾರೆಂದು ಮಂತ್ರಿಗೆ ಹೇಳುತ್ತಾನೆ. ಅಷ್ಟರಲ್ಲಿ ಸೇವಕ ಬಂದು, ಬೆಪ್ತಕಡಿ ಬೋಳೆಶಂಕರ ಬಂದಿದ್ದಾನೆ, ಅವನ ಹತ್ತಿರ ಮದ್ದಿದೆಯಂತೆ. ಅದಕ್ಕೆ ಮಂತ್ರಿಯು, ಬೆಪ್ತಕಡಿಗಳಿಗೆಲ್ಲ ತಗ್ಗುವ ರೋಗ ಅಲ್ಲ ಇದು, ರಾಜಕುಮಾರಿಗೆ ಬಂದಿರೋದು ರಾಜರೋಗ, ಆದ್ದರಿಂದ ರಾಜ ವೈದ್ಯರೇ ಬರಬೇಕು ಎಂದು ಹೇಳುತ್ತಾನೆ. ಸ್ವಾರಸ್ಯ: ರಾಜ ವೈದ್ಯರಿಗೆ ಆಗದ್ದನ್ನು ಬೋಳೆಶಂಕರನಂತವನು ಹೇಗೆ ಮಾಡಿಯಾನು ಎಂಬ ಮಂತ್ರಿಯ ವ್ಯಂಗ್ಯ ಇಲ್ಲಿ ಕಾಣಬಹುದು. ವಾಕ್ಯ 9: ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜಕುಮಾರಿಯ ಹೊಟ್ಟೆನೋವು ವಾಸಿ ಮಾಡಿದ ಬೋಳೆಶಂಕರನನ್ನು ಮಂತ್ರಿ ಹುಡುಕಿಕೊಂಡು ಬರುವನು. ರಾಜನು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿ ಬೋಳೆಶಂಕರನನ್ನೇ ರಾಜನನ್ನಾಗಿ ಮಾಡಲು ತೀರ್ಮಾನ ಮಾಡಿರುವುದನ್ನು ತಿಳಿಸುತ್ತಾನೆ. ಅದಕ್ಕೆ ಬೋಳೆಶಂಕರ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾನೆ, ಎಲ್ಲರೂ ಉಣ್ಣುತ್ತಾರೆ, ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಎಂಬ ನಿಯಮ ಹಾಕುತ್ತಾನೆ. ಸ್ವಾರಸ್ಯ: ನದಿಯನ್ನು ಬಂಧಿಸಲಾಗುವುದಿಲ್ಲ, ಬಂಧಿಸಿದರೆ ನೀರಿಗೆ ಅದರದ್ದೇ ಆದ ನಿಯಮಗಳಿವೆ ಎಂದು ಬೋಳೆಶಂಕರ ಹೇಳುತ್ತಾನೆ. ವಾಕ್ಯ 10: ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ: ತಾನು ರಾಜಕುಮಾರಿಯನ್ನು ಮದುವೆಯಾಗಿ ರಾಜನಾಗುವುದಾದರೆ ಸೋಂಬೇರಿಗಳು, ದುಡಿದವರ, ಮುದುಕರ, ಮಕ್ಕಳ, ದುರ್ಬಲರ ಊಟವಾದ ಮೇಲೆ ಉಣ್ಣಬೇಕು. ಅನ್ಯ ರಾಜರ ದಾಳಿಯಾದರೆ ಏನು ಕೊಳ್ಳೆ ಹೊಡೆಯಲು ಸಾಧ್ಯವಿಲ್ಲ. ಏನಾದರೂ ಸಂಗ್ರಹಿಸಿದ್ದರಲ್ಲವೇ ಕೊಳ್ಳೆ. ವಿನಿಮಯ ಕೆಲಸದಿಂದಾದರೆ ನಾಣ್ಯದ ಅಗತ್ಯವಿಲ್ಲ. ನಾಣ್ಯವಿಲ್ಲ ಎಂದಾದರೆ ಸಂಗ್ರಹವೇ ಬೇಕಿಲ್ಲ. ಕಾನೂನಿನ ಅಗತ್ಯವೂ ಇಲ್ಲ. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಸ್ವಾರಸ್ಯ: ಈ ತನಕ ಅನೇಕ ಪದ್ಧತಿಗಳು ವಿಭಿನ್ನ ಶೈಲಿಯಲ್ಲಿ ಎಂಜಲು ತಿನ್ನುವುದನ್ನು ಕಲಿಸಿದವು. ಅದರ ಸುಧಾರಣೆಗೆ ಬೋಳೆಶಂಕರನ ಉಪಾಯ. ವಾಕ್ಯ 11. ಚಿನ್ನ ತಿಂದು ಬದುಕಲಾಗುತ್ತಾ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೆಲಸದಲ್ಲಿ ತೊಡಗಿರುವ ಬೋಳೆಶಂಕರನಲ್ಲಿಗೆ ಸಾಹುಕಾರ ಕಾಮಣ್ಣ ಓಡಿ ಬಂದು, ಆಡು ಮಕ್ಕಳಿಗೆಲ್ಲ ಚಿನ್ನದ ನಾಣ್ಯ ಕೊಟ್ಟಿಯಂತೆ. ನನಗೂ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೂಟೆ ಹಿಡಿಯುವ ಹಾಗೆ ಮಾಡ್ತಿದ್ದೆ ಎಂದು ಹೇಳುತ್ತಾನೆ. ಬೋಳೆಶಂಕರ ಧ್ಯಾನ ಧೀಮದ ನಾಣ್ಯ ತಯಾರಿಸಿಕೊಡುತ್ತಾನೆ. ಸಾಹುಕಾರ ಕಾಮಣ್ಣನಿಗೆ ಕಣ್ಣುಗಳನ್ನೇ ನಂಬಲಾಗುತ್ತಿಲ್ಲ. ಬೋಳೆಶಂಕರನು ಈ ಚಿನ್ನದಿಂದ ಮತ್ತೆ ಜ್ಞಾನ ಮಾಡಬೇಕಾದರೆ ಮಂತ್ರವನ್ನು ತಿರುಗು ಮುರುಗು ಹೇಳಬೇಕು ಎಂದು ಹೇಳುವಷ್ಟರಲ್ಲಿ ಡಬ್ಬು ಬೇಡ ಬೇಡ ಎಂದು ತಡೆಯುತ್ತಾನೆ. ಇದಕ್ಕೆ ಬೋಳೆಶಂಕರ ಚಿನ್ನ ತಿಂದು ಬದುಕಲಾಗುತ್ತಾ ಎಂದು ಪ್ರಶ್ನಿಸುತ್ತಾನೆ. ಸ್ವಾರಸ್ಯ: ಬೋಳೆಶಂಕರನ ಅಧಿಕಾರದಲ್ಲಿ ವಿನಿಮಯ ಕೆಲಸದಿಂದಾಗುತ್ತಿದ್ದರಿಂದ ನಾಣ್ಯಕ್ಕೆ ಬೆಲೆ ಇರಲಿಲ್ಲ. ವಾಕ್ಯ 12. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬೋಳೆಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡುತ್ತಾ ಅವರಿಬ್ಬರು ಮದುವೆಯಾಗಿ ಬೋಳೆಶಂಕರ ರಾಜನಾದ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಿರುವಾಗ ಕೋಡಂಗಿ ಬರುವನು. ಸೈತಾನನಿಂದ ಪ್ರಚೋದಿತರಾಗಿ ಅಣ್ಣಂದಿರಿಬ್ಬರು ಬೋಳೆಶಂಕರನನ್ನು ನೋಡಲು ಬಂದಿದ್ದಾರೆ ಎಂದು ಹೇಳುವನು. ಅಣ್ಣಂದಿರಿಬ್ಬರು ಸಹ ಬೋಳೆಶಂಕರ ರಾಜನಾದದ್ದು ತಮಗೆ ಸಂತೋಷದ ವಿಚಾರವೆಂದು ಹೇಳುತ್ತಾರೆ. ಸಭಕಾರ ಕಾಮಣ್ಣ ಇದೇ ಏನಪ್ಪಾ ನಿನ್ನ ದರ್ಬಾರು ಎಂದು ಕೇಳಿದಾಗ ಬೋಳೆಶಂಕರ ಮೇಲಿನಂತೆ ಉತ್ತರಿಸುತ್ತಾನೆ. ಸ್ವಾರಸ್ಯ: ರಾಜನು ಜನಸಾಮಾನ್ಯರಂತೆ ಇದ್ದರೆ ಜನರೆಲ್ಲಿ ಇರುವರೋ ಅದೇ ಅವನ ದರ್ಬಾರು ಆಗಿರುತ್ತದೆ ಎಂಬುದು ಬೋಳೆಶಂಕರನ ಅಭಿಪ್ರಾಯವಾಗಿದೆ. ವಾಕ್ಯ 13. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸೈತಾನನು ಸೇನಾಪತಿಯ ವೇಷದಲ್ಲಿರುತ್ತಾನೆ. ಅವನ ನೇತೃತ್ವದಲ್ಲಿ ಸೈನಿಕರು ಬರುತ್ತಿರುತ್ತಾರೆ. ಸೈತಾನನ ಸೈನಿಕರು ಬೋಳೆಶಂಕರನ ಊರಿನಲ್ಲಿ ಎಲ್ಲವನ್ನೂ ಧ್ವಂಸ ಮಾಡುತ್ತಾರೆ. ಹಸಿರು ಹೊಲವನ್ನು ನಾಶ ಮಾಡುತ್ತಾರೆ. ಆದರೂ ಜನ ತಿರುಗಿ ಪ್ರತಿಭಟಿಸುವುದಿಲ್ಲ. ಇದರಿಂದ ಸೈತಾನ ಮತ್ತು ಅವನ ಸೈನ್ಯ ಕಂಗಾಲಾಗುತ್ತದೆ. ತಾವಿಲ್ಲಿ ಯುದ್ಧ ಮಾಡುವುದು ಅಸಾಧ್ಯವೆಂದು ಅವರಿಗೆ ಅರಿವಾಗುತ್ತದೆ. ತಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಮಾತನಾಡುತ್ತಾರೆ. ಇರಬೇಕಾದರೂ ಸಿಟ್ಟಿರಬಹುದು. ಜನಗಳಲ್ಲಿಲ್ಲ. ಯಾರು ಏನು ಕೇಳಿದರೂ ಅವರಿಗೆ ಕೊಟ್ಟು ಬಿಡುತ್ತಾರೆ ಎಂದು ಸೈನಿಕನೊಬ್ಬ ಸೈತಾನನಲ್ಲಿ ತನ್ನ ಆಶ್ಚರ್ಯ ತೋಡಿಕೊಳ್ಳುತ್ತಾನೆ. ಸ್ವಾರಸ್ಯ: ಪ್ರತಿಭಟನೆ ಇಲ್ಲದೆ ಶಾಂತಿಯಿಂದ ಇದ್ದರೆ ದಾಳಿಕಾರರು ಸಹ ಅಸಹಾಯಕರಾಗುವುದನ್ನಿಲ್ಲಿ ಕಾಣಬಹುದು. ವಾಕ್ಯ 14. ಕೆಲಸ ಮಾಡದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಡಂಗಿಯ ಜೊತೆ ಬಂದ ಸೈತಾನ ಬೋಳೆಶಂಕರನ ಅರಮನೆಯಲ್ಲಿ ಊಟದ ಪಂಕ್ತಿಯಲ್ಲಿ ಜನರ ಜೊತೆ ಊಟಕ್ಕೆ ಕೂರುವನು. ರಾಣಿ ಊಟ ಬಡಿಸುತ್ತಾ ಬರುತ್ತಾಳೆ. ಸೈತಾನ ಬಂದೊಡನೆ ನಿಲ್ಲುವಳು. ಅವನ 2 ಕೈಗಳನ್ನು ತೋರಿಸೆಂದು ಕೇಳುತ್ತಾಳೆ. ತಪ್ಪು ತಿಳಿಯದೆ ನಂತರದ ಪಂಕ್ತಿಯಲ್ಲಿ ಕೂರು ಎಂದು ಹೇಳಿದಳು. ಆಗ ಬೋಳೆಶಂಕರನು ಯಾರ ಕೈ ಕೆಲಸ ಮಾಡಿ ಜಿಗುಟುಗಟ್ಟಿಲ್ಲವೋ ಅವರ ಊಟ ಆಮೇಲೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿತು ಎಂದು ವಿವರಿಸುತ್ತಾನೆ. ಸ್ವಾರಸ್ಯ: ದುಡಿಯದವನಿಗೆ ಊಟ ಮಾಡುವ ಹಕ್ಕು ದುಡಿಮೆಗಾರರಿಗೆ ಇರುವಷ್ಟು ಇರುವುದಿಲ್ಲವೆಂದು ಇದರಿಂದ ಸ್ಪಷ್ಟವಾಗುತ್ತದೆ. ವಾಕ್ಯ 15. ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ಬೋಳೇಶಂಕರನ ಅರಮನೆಯಲ್ಲಿ ಕೆಲಸ ಮಾಡಿದವರ ಊಟದ ನಂತರ ಸೋಮಾರಿಗಳ ಊಟವೆಂದು ತಿಳಿಸಿ ಸೈತಾನನನ್ನು ಪಂಕ್ತಿಗೆ ಕಳಿಸುತ್ತಾರೆ. ಆಗ ಸೈತಾನನು ಪ್ರತಿಯೊಬ್ಬನು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕೆಂಬುದು ಈ ನಿನ್ನ ರಾಜ್ಯದಲ್ಲಿ ಮಾತ್ರ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ? ಬುದ್ಧಿವಂತರು ತಲೆಯಿಂದ ಕೆಲಸ ಮಾಡುತ್ತಾರೆ. ಆದರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ನಾನು ಹೇಳಿಕೊಡುತ್ತೇನೆ ಎಂದು ಬೋಳೇಶಂಕರನಿಗೆ ಹೇಳುತ್ತಾನೆ. ಸ್ವಾರಸ್ಯ ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರ ಎಂಬುದು ಸೈತಾನನ ವಾದ. ವಾಕ್ಯ 16 ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಕೆಳಗೆ ನಿಂತ ಬೋಳೇಶಂಕರ ರಾಜಕುಮಾರಿ ಮತ್ತು ಜನಗಳಿಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂಬುದನ್ನು ತಿಳಿ ಹೇಳಲು ಪ್ರಯತ್ನಿಸುತ್ತಿರುತ್ತಾನೆ. ಬೆಚ್ಚಗಡಿ ಬಂಧುಗಳೇ, ನಗರದ ಸುಖಗಳಿಂದ ವಂಚಿತರಾಗದಿರಿ. ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖವನ್ನು ಸೂರೆ ಮಾಡಬಲ್ಲ ಸಿಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸುವುದೆಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯುವುದು. ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ ವ್ಯಾಪಾರಿ ಬೋಳೇಶಂಕರ ತನಗೆ ತಲೆ ಇಲ್ಲವಾದುದರಿಂದ ತನಗಿಲ್ಲದ ತಲೆ ಜನರಿಗೂ ಇರದ ಹಾಗೆ ಮಾಡಿದ್ದಾನೆ ಎಂದು ಸೈತಾನ ಹೇಳುತ್ತಾನೆ.